ನಮಸ್ಕಾರ ಎಲ್ರಿಗೂ. ಬರ್ಫಿ ಹುಟ್ಟಿದ್ದು ಆಗಸ್ಟ್ 10, 2023ರಲ್ಲಿ. ಪ್ರತಿ ತಿಂಗಳು 10ನೇ ತಾರೀಕು ಬಂದಾಗ ಮನೇಲೇ ಕೇಕ್ ಕಟ್ ಮಾಡಿ ನಾವು ಆಚರಿಸ್ತಿದ್ವಿ. 6ನೇ ತಿಂಗಳು ಸ್ವಲ್ಪ ಸ್ಪೆಷಲ್, ಹಾಗಾಗಿ ಎಲ್ಲರೂ ಹೊರಗಡೆ ಆಚರಿಸ್ಬೇಕು ಅಂತ ಅಂದ್ಕೊಂಡ್ವಿ. ಪ್ರೈವೇಟ್ ಥಿಯೇಟರಲ್ಲಿ ಆಚರಿಸೋದು ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಹಾಗಾಗಿ ನಾವು ಬೆಂಚ್ ಟೌನ್ನ ಆಯ್ಕೆ ಮಾಡಿದ್ವಿ. ಬೆಂಗಳೂರಲ್ಲಿ ತುಂಬಾ ಬ್ರಾಂಚಸ್ ಇದೆ. ನಾವು ಬನಶಂಕರಿಯಲ್ಲಿರೋ ಬೆಂಚ್ ಟೌನ್ಗೆ ಹೋಗಿದ್ವಿ. ನಮಗೆ ಅಲ್ಲಿನ ವಾತಾವರಣ ತುಂಬಾ ಇಷ್ಟ ಆಯಿತು. ನೀವೇನಾದರೂ ಈ ರೀತಿ ಆಚರಿಸ್ಬೇಕು ಅಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡಬಹುದು. ಬುಕ್ಕಿಂಗ್ ಮಾಡೋ ಸಮಯದಲ್ಲೇ ಕೇಕ್ನ ಸಹ ನೀವು ಅವರ ಹತ್ರನೇ ಆರ್ಡರ್ ಮಾಡಬಹುದು. ಅದರ ಜೊತೆಗೆ ಇನ್ನೂ ಏನಾದರೂ ಡೆಕೋರೇಷನ್ ಬೇಕಾದರೆ ಸೇರಿಸ್ಕೋಬಹುದು. ಮತ್ತು ಸ್ಪೆಷಲ್ ಒಕೇಶನ್ಗೆ ತಕ್ಕ ಹಾಗೆ ಗಿಫ್ಟಿಂಗ್ ಆಪ್ಷನ್ ಕೂಡ ತುಂಬಾ ಇದೆ. ಸಾಮಾನ್ಯವಾಗಿ ಮೂವಿ ನೋಡ್ತಾ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸುತ್ತಲ್ವಾ, ಹಾಗಾಗಿ ನಾವು ಬೆಂಚ್ ಟೌನಲ್ಲಿ ಪಿಜ್ಜಾ ಹಾಗೂ ಪಾಸ್ತಾನ ಆರ್ಡರ್ ಮಾಡಿದ್ವಿ. 2 ಐಟಮ್ ಚೆನ್ನಾಗಿತ್ತು. ಅಮೇರಿಕನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಏನು ಸೂಚಿಸುತ್ತೆ ಅಂದರೆ 2 ವರ್ಷದ ಕೆಳಗಡೆ ಇರೋ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಕೊಡಬೇಡ್ದು ಅಂತ. ಅಂದರೆ TV, ಮೊಬೈಲ್ ಯಾವುದೇ ರೀತಿ ಸ್ಕ್ರೀನ್ನ ಮಕ್ಕಳಿಗೆ ತೋರಿಸ್ಬೇಡ್ದು ಅಂತ. ಅಕಸ್ಮಾತ್ ಜಾಸ್ತಿ ಹೊತ್ತು ಸ್ಕ್ರೀನ್ನ ಕೊಟ್ಟರೆ ವರ್ಚುವಲ್ ಆಟಿಸಮ್ ಅಂತ ಏನು ಹೇಳ್ತೀವಿ, ಅದರ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಈಗಿನ ಕಾಲದ ಮಕ್ಕಳಲ್ಲಿ ಇದು ಹೆಚ್ಚಾಗಿ ಕಾಣಿಸ್ತಿದೆ. ತುಂಬ ಮಕ್ಕಳಿಗೆ 2 ವರ್ಷ ಆದರೂ, ಕೆಲವೊಬ್ಬರಿಗೆ 5 ವರ್ಷ ಆದರೂ ಸರಿಯಾಗಿ ಮಾತಾಡೋದಕ್ಕಾಗೋದಿಲ್ಲ. ಸ್ಕ್ರೀನ್ನ ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಆಸಕ್ತಿ ತೋರಿಸೋದಿಲ್ಲ. ಬೇರೆ ಮಕ್ಕಳ ಜೊತೆ ಬೆರೆತು ಆಟ ಆಡೋದಕ್ಕೆ ಇಷ್ಟಪಡೋದಿಲ್ಲ. ಈ ರೀತಿ ಆಗಬೇಡ್ದು ಅಂದರೆ ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡಬೇಕು. ನಾವು ಬೆಂಚ್ ಟೌನ್ನ ಯಾಕೆ ಆಯ್ಕೆ ಮಾಡಿದ್ವಿ ಅಂದರೆ, ಇದು ಪ್ರೈವೇಟ್ ಥಿಯೇಟರ್ ಆಗಿರೋದ್ರಿಂದ ಶಬ್ದ ಎಷ್ಟಿರುತ್ತೆ ಅಂತ ನಾವೇ ನಿಯಂತ್ರಿಸಬಹುದು. ಮತ್ತು ನಾವು ಮುಖ್ಯವಾಗಿ ಪಾಪು ಚಿಕ್ಕ ವಯಸ್ಸಿಂದ ಹಿಡಿದಿದ್ದ ಫೋಟೋನ ಒಂದು ವಿಡಿಯೋ ಮಾಡಿದ್ವಿ. ಅದನ್ನು ದೊಡ್ಡ ಸ್ಕ್ರೀನಲ್ಲಿ ನೋಡಿದರೆ ಚೆನ್ನಾಗಿ ಅನಿಸುತ್ತೆ ಅಂತಲೇ ನಾವು ಪ್ರೈವೇಟ್ ಥಿಯೇಟರ್ನ ಆಯ್ಕೆ ಮಾಡಿದ್ವಿ. ಬರ್ಫಿ ಸ್ವಲ್ಪ ಹೊತ್ತು ಆಟ ಆಡಿ ನಿದ್ದೆ ಮಾಡಿಬಿಟ್ಟಿದ್ದ. ಆ ಟೈಮಲ್ಲಿ ನಾವು ವಿಡಿಯೋ ಹಾಕಿ ನೋಡಿದ್ವಿ. ತುಂಬ ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ, ಚಿಕ್ಕ ಮಕ್ಕಳನ್ನ ನಾವು ಥಿಯೇಟರ್ ಕರ್ಕೊಂಡು ಹೋಗ್ಬೋದಾ ಇಲ್ವಾ ಅಂತ. ಮಕ್ಕಳಿಗೆ 2 ವರ್ಷ ಆಗೋ ತನಕ ಮೂವಿ ನೋಡಬೇಕಂತ ಥಿಯೇಟರ್ಗೆ ಕರ್ಕೊಂಡು ಹೋಗಬೇಡಿ. ಥಿಯೇಟರಲ್ಲಿ ನೋಡೋ ಮೂವಿ ಸುಮಾರು 90 ಡೆಸಿಬಲ್ ಅಷ್ಟು ಶಬ್ದ ಇರುತ್ತೆ. ಹಾಗಾಗಿ ಸಣ್ಣ ಮಕ್ಕಳನ್ನ ನಾವು ಥಿಯೇಟರ್ಗೆ ಕರ್ಕೊಂಡು ಹೋದರೆ ಅವ್ರ ಕಿವಿ ತಮಟೆಗೆ ಹಾನಿ ಆಗೋ ಸಾಧ್ಯತೆ ಇರುತ್ತೆ. ನಾನು ಡಾಕ್ಟರ್ ಆಗಿರೋದ್ರಿಂದ ಮಾಡೋ ವ್ಲಾಗ್ಗಳಲ್ಲಿ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವ್ಲಾಗ್ನಲ್ಲಿ ಸ್ಕ್ರೀನ್ ಟೈಮ್, ವರ್ಚುವಲ್ ಆಟಿಸಮ್ ಹಾಗೂ ಮಗುನ ಥಿಯೇಟರ್ಗೆ ಕರ್ಕೊಂಡು ಹೋಗಬಹುದಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ವಿಡಿಯೋದಲ್ಲಿ ಇರೋ ಮಾಹಿತಿ ಆದಷ್ಟು ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್.